ಹಾಡಿಗೆ ನಾವೆಲ್ಲ ಹಾಡುತ್ತಿದ್ರೆ. ಚಿತ್ರದುರ್ಗದಿಂದ ಹೊಸಪೇಟೆಗೆ ಹೋಗೋಂಥ ರಸ್ತೆ ಸ್ನೇಹಿತರೆ. ಮಾಲಾಶ್ರೀ ಮಾಲಾಶ್ರೀ ಆಯ್ತು ಕಣ. ಮಾಲಾಶ್ರೀ ಸುನೀಲ್ ಐದರ್ ಅವರು ಆಕ್ಸಿಡೆಂಟ್ ಆಗೈತೆ ಕಾರು ಅಂದ್ರು. ಕಾರ್ನಲ್ಲಿ ಸುಮಾರು 2 ಲಕ್ಷ ರೂಪಾಯಿಯಷ್ಟು ಹಣ ಮತ್ತು ಒಡವೆ. ಇದೇ ಸ್ಥಳ, ಇದೇ ಜಾಗ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ. ಸ್ನೇಹಿತರೆ, ನಾನೀಗ ನಿಂತಿರೋಂಥ ಈ ಜಾಗದಲ್ಲಿ, ಈ ಹೈವೇನಲ್ಲಿ ಸ್ನೇಹಿತರೆ, ಇದೇ ರಸ್ತೆಯಲ್ಲಿ ಸರಿಯಾಗಿ 31 ವರ್ಷದ ಹಿಂದೆ, ಅಂದರೆ ಜುಲೈ 24ನೇ ತಾರೀಕು 1994 ಆ ದಿನ ಸ್ನೇಹಿತರೆ, ಇದೇ ಜಾಗದಲ್ಲಿ ಬೆಳಗಿನ ಜಾವ 4:30, 5 ಗಂಟೆ ಸುಮಾರಲ್ಲಿ ಒಂದು ಭೀಕರವಾದ ಅಪಘಾತ ಆಗುತ್ತೆ. ಕಾರು ಮತ್ತು ಲಾರಿ ನಡುವೆ ಘೋರವಾದ ಅಪಘಾತ ಆಗುತ್ತೆ. ಆ ಅಪಘಾತದಲ್ಲಿ ಕನ್ನಡದ ಮುದ್ದು ನಟ, ಸ್ಫುರದ್ರೂಪಿ ನಟ, ಬೆಳ್ಳಿ ಕಾಲುಂಗುರ ಖ್ಯಾತಿಯ ನಟ ಸುನಿಲ್ ಅವರು ಆ ಅಪಘಾತದಲ್ಲಿ ತೀರ್ಕೋತಾರೆ ಸ್ನೇಹಿತರೆ. ಅವರ ಜೊತೆಗೆ ಮಾಲಾಶ್ರೀ ಅವರು, ನಮ್ಮ ಆಗಿನ ಕನಸಿನ ರಾಣಿ ಅಂತ ಕರೆಸ್ಕೊತಾ ಇದ್ದಂಥ ಮಾಲಾಶ್ರೀ ಮೇಡಮ್ ಅವರಿದ್ದರು. ಅದೇ ಕಾರಿನಲ್ಲಿ ಅವ್ರಿಗೆ ತೀವ್ರವಾದ ಗಾಯ ಆಗುತ್ತೆ. ಚಿಕಿತ್ಸೆ ಪಡ್ಕೊಂಡು ಅವರು ಬಚಾವಾಗ್ತಾರೆ, ಉಳ್ಕೋತಾರೆ ಸ್ನೇಹಿತರೆ. ಅವ್ರ ಜೀವ ಉಳಿದ್ಬಿಡುತ್ತೆ. ಆ ಕಾರು, ಆ ಕಾಂಟೆಸಾ ಕಾರನ್ನು ಓಡಿಸ್ತಿದ್ದಂತಹ ಡ್ರೈವರ್ ಕೃಷ್ಣ ಅನ್ನೋರು ಸ್ಪಾಟ್ ಔಟು, ಸ್ಥಳದಲ್ಲೇ ತೀರ್ಕೋತಾರೆ. ಅವರು ಲಾರಿಗೆ ಹೋಗಿ ಕಾರು ಹೊಡೆದ ರಭಸಕ್ಕೆ ಯಾವ ರೇಂಜ್ಗೆ ಕಾರು ಲಾರಿಗೆ ಅಂಟ್ಕೊಂಡಿತ್ತು ಅಂತಂದರೆ, ಕೊನೆಗೆ ಅವರ ದೇಹವನ್ನು ಕತ್ತರಿಸಿ, ಲಿಟ್ರಲಿ ಕಟ್ ಮಾಡಿ, ಬಾಡಿನ ಕಟ್ ಮಾಡಿ ತೆಗೆದು ಆಮೇಲೆ ಆ ದೇಹನ ಕಾರಿಂದ ಆಚೆ ತಗೊಳ್ಳೋಂಥ ಪರಿಸ್ಥಿತಿ ಇತ್ತು. ಅಷ್ಟು ಘೋರವಾದ ಅಪಘಾತ ನಾನೀಗ ನಿಂತಿರುವಂಥ ಇದೇ ಸ್ಥಳದಲ್ಲಿ ಆಗಿತ್ತು ಸ್ನೇಹಿತರೆ. ಇದೇ ಸ್ಥಳ 30 ವರ್ಷದ ಹಿಂದೆ ಈ ರಸ್ತೆ, ಇದು ಚಿತ್ರದುರ್ಗದಿಂದ ಹೊಸಪೇಟೆಗೆ ಹೋಗೋಂಥ ರಸ್ತೆ ಸ್ನೇಹಿತರೆ. ನಾವು ಚಿತ್ರದುರ್ಗದಿಂದ ಬರೀ 10 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ಅಷ್ಟೇ ಸ್ನೇಹಿತರೆ. ಚಿತ್ರದುರ್ಗ ಟೌನ್ ದಾಟಿ ಹೊಸಪೇಟೆ ನಮಗಿನ್ನೂ 110 ಕಿಲೋಮೀಟ್ರ್ ಇದೆ ಮುಂದಕ್ಕೆ. ಇನ್ನು ಕೂಡ್ಲಿಗಿ, ಹೊಸಪೇಟೆ ಎಲ್ಲ ಬರುತ್ತೆ ಮುಂದೆ ಇನ್ನೂ ಅದು ಮುನ್ರಾಬಾದು, ಬಿಜಾಪುರ ಈ ಕಡೆ ಎಲ್ಲ ಹೋಗುತ್ತದು. ಈಗ ಇದು 6 ಲೈನ್ ಇದೆ, ಆಗಲ್ಲ 6 ಲೈನ್ ಇರಲಿಲ್ಲ ಸ್ನೇಹಿತರೆ. ಸೊ ಈ ರಸ್ತೆಯಲ್ಲಿ ಬೆಳಗಿನ ಜಾವ ಹೊಸಪೇಟೆ ಕಡೆಯಿಂದ ಬರ್ತಾ ಇದ್ದ ಸುನೀಲ್ ಅವರು, ಮಾಲಾಶ್ರೀ ಅವರು ಇದ್ದಂಥ ಕಾರು ಮತ್ತು ಚಿತ್ರದುರ್ಗದ ಕಡೆಯಿಂದ ಹೊಸಪೇಟೆ ಕಡೆ ಹೋಗ್ತಾ ಇದ್ದಂಥ ತಮಿಳ್ನಾಡು ರಿಜಿಸ್ಟ್ರೇಷನ್ನ ಲಾರಿ ಎರಡಕ್ಕೂ ಮುಖಾಮುಖಿ ಡಿಕ್ಕಿ ಆಗುತ್ತೆ. ಸುನೀಲ್ ಅವರು ತೀರ್ಕೋತಾರೆ, ಮಾಲಾಶ್ರೀ ಅವರು ಉಳ್ಕೋತಾರೆ. ಹೇಗಾಯಿತು ಇದೆಲ್ಲ ನೋಡಿದವ್ರು ಯಾರು ಎಲ್ಲ ಕೇಳೋಣ ಸ್ನೇಹಿತರೆ. ನಾನೀಗ ಬಂದಿದ್ದೀನಿ. ಇದು ಮಾದನಾಯಕನಹಳ್ಳಿ ಅಂತ ಹೇಳಿ ಇದು ಗ್ರಾಮ, ಇದು ಮಾದನಾಯಕನಹಳ್ಳಿ ಅಂತ ಗ್ರಾಮ. ಇಲ್ಲಿ ನಡೆದ ಅಪಘಾತ ಅದು. ಪತ್ರಿಕೆ ಕ್ಲಿಪ್ಪಿಂಗ್ಸ್ ಎಲ್ಲ ಇದ್ದಾವೆ. ನಾನು ಅವ್ರ ಕುಟುಂಬದ ಜೊತೆ ಕೂಡ ಮಾತಾಡಿ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡ್ಕೊಂಡಿದ್ದೀನಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಮುದ್ದು ಮೊಗದ ಚೆಲುವ ನಟ ಸುನೀಲ್ ಅವರ ಸ್ಮರಣಾರ್ಥವಾಗಿ ಈ ವಿಡಿಯೋ. ನಾನು ಅವ್ರ ದೊಡ್ಡ ಅಭಿಮಾನಿ. ಅವರ ಹಾಡುಗಳನ್ನು, ಸಿನಿಮಾಗಳನ್ನು ಹೇಗೆ ಮರೆಯೋದು, ಬೆಳ್ಳಿ ಕಾಲುಂಗುರ, ಸಿಂಧೂರ ತಿಲಕ, ಸ್ನೇಹದ ಕಡಲಲ್ಲಿ, ಮಾಲಾಶ್ರೀ ಮಾಮಾಶ್ರೀ, ಎಂತೆಂಥ ಒಳ್ಳೆ ಸಿನಿಮಾ, ಶ್ರುತಿ ಅಂತ ಸಿನಿಮಾ, ಇಂಥ ಒಳ್ಳೆ ಅದ್ಭುತ ಸಿನಿಮಾಗಳನ್ನ ಮಾಡಿದಂತಹ ನಟ ನಮ್ಮ ಸುನೀಲ್. ಸುಮಾರು 30 ಕನ್ನಡ ಸಿನಿಮಾಗಳ ನಾಯಕ ನಟರು, 2 ತೆಲುಗು ಸಿನಿಮಾ ಕೂಡ ಮಾಡಿದ್ರು ಅವರು. ಹೇಗಾಯ್ತು ಈ ಅಪಘಾತ ಎಲ್ಲ ಕೇಳೋಣ ಬನ್ನಿ. ಸುನೀಲ್ ಆಕ್ಸಿಡೆಂಟ್ ಸತ್ ಮಾಲಾಶ್ರೀ ಜೊತೆಗೆ ಅಲ್ಲೇ ಮುಂದೆ. ಹೌದಾ? ನೀವಿದ್ರೆ ಹೌದಾ ಅವಾಗ? ಇಲ್ಲ ಸರ್, ಊರಾಗಿದ್ದು ಅಷ್ಟೇ. ಅಲ್ಲೇ ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋಗಿರ್ಲಿಲ್ಲ. ಕಣಮ್ಮ ಎಲ್ಲಿದ್ದಾರೆ? ಬನ್ನಿ ಚೂರು ತೋರಿಸಿ. ಬರೋಣ. ನಾನು ಸರ್ ಸೊಸೈಟಿ. ಏನು ಸೊಸೈಟಿ? ಸೊಸೈಟಿ ಅಕ್ಕಿ ಬೆಳೆ ಕೊಡ್ತಾರಲ್ಲ? ಅಕ್ಕಿ ಬೆಳೆ ಗೌರ್ಮೆಂಟ್. ನಿಮ್ದೇನಾ? ಆಗಿಲ್ಲ, ನಾನು ಪಿವನಲ್ಲಿ. ಕಣ್ಮಣ್ಣವ್ರು ಇಲ್ಲಿದ್ದಾರಾ? ಇದೆ ಅವ್ರ ಮನೆ. ಅಪಘಾತ ನೋಡಿರೋರ ಮನೆ ಇದೆ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಏನು ನಿಮ್ಮ ಪೂರ್ತಿ ಹೆಸರು? ಕಣ್ಮೇಶ್ ಅಂತಂದು. ಏನು ಕಣ್ಮೇಶ್ ಅಂದರೆ? ಅದೇ ದೇವ್ರ ಹೆಸರು. ಹೌದಾ? ಈಗ ಹನುಮೇಶ್ ಕೇಳಿದ್ದೀವಿ, ಹನುಮಂತನ ಹೆಸರು. ಕಣ್ಮೇಶ್ ಅಂದ್ರೇನು? ದೇವ್ರ ಹೆಸರು. ಏನು ದೇವ್ರದು? ಕಣಿವೆ ಮಾರಮ್ಮ ಅಂತಂದು. ಕಣಿವೆ ಮಾರಮ್ಮ. ಓ, ಈ ಕಡೆ ದುರ್ಗದಲ್ಲಿ ಫೇಮಸ್ ಅದು? ಹಾಂ, ದುರ್ಗದಲ್ಲಿ ಫೇಮಸ್. ಏನು ಡ್ಯೂಟಿ ಮಾಡೋದು ನೀವು? ಇಲ್ಲ, ನಾವು ಹೊಲ ಮೇಲೆ ಕೆಲಸ ಮಾಡ್ತೀವಿ ಸರ್. ಹಾಂ. ನಿಮ್ಮದು ಹೊಲ ಇದೆಯಾ? ಹಾಂ, ಹೊಲ ಐತೆ. ಎಷ್ಟು ಎಕರೆ ಇದೆ? 2 ಎಕರೆ. ಏನು ಹಾಕಿದ್ರೆ ಈ ಸಲ? ಜೋಳ ಹಾಕಿ ಸರ್. ಜೋಳ. ನೀರಾವರಿ ಇಲ್ಲ? ನೀರಾವರಿ ಇಲ್ಲ ಸರ್, ಗದ್ಲು. ಸೊ ಅವರು ಮಾಲಾಶ್ರೀ ಅವರು ಮತ್ತು ಸುನೀಲ್ ಅವ್ರಿಗೆ ಅದು ಅಪಘಾತ 30 ವರ್ಷದಿಂದ ಅದಕ್ಕೆ ಸಾಕ್ಷಿ ಇವರು. ಸರ್ ಹೋಗೋಣ ಸರ್. ಹೋಗೋಣ ಸರ್. ಎಷ್ಟು ದೂರ ಆಗುತ್ತೆ? ಸ್ವಲ್ಪ ದೂರ ಸರ್, ಅಲ್ಲಿ. ಹಾಂ. ಈಗ ಮುಂದೆ ಲಾರಿ ಹತ್ರ. ಲಾರಿ ತಾವು ಆ ದಿಂಡೇಲಿ. ಹಾಂ, ಬನ್ನಿ ಯಜಮಾನ್ರಿ, ನೀವು ಬನ್ನಿ. ಇಲ್ಲಿರ್ತೀರಾ? ಸೆಟ್ಲ್ ಆಗ್ತೀರಲ್ಲೇ? ಹಾಗೆ ಹಂಗೆ ಮಾಡಿ. ನೀನು ಕಿಟಕಿ ತಗೊಡ್ತೀನಿ, ಒಂಚೂರು ಗಾಳಿ ಬರೋಕ್ಕೆ. ಸ್ನೇಹಿತರೆ, ನಾವೀಗ ಬಂದ್ವಿ ಮಾದನಾಯಕನಹಳ್ಳಿಯ ಕೊನೆ ಇದು, ಬಾರ್ಡ್ರ್ ಇದು. ಅದರ ಅಂಚು ಅಂತ ಕರಿಬೋದು. ಅಲ್ಲೇ ಇದೆ ಮುಂದೆ ಮಾದನಾಯಕನಹಳ್ಳಿ ಕಾಣಿಸ್ತಾ ಇದ್ದೀರ, ಅಲ್ಲಿದೆ. ನಾವಲ್ಲಿ ನಮ್ಮ ಮ್ಯಾಕೆ ಇದ್ವು.
ಮೇಕೆಗಳು ಮೇಕೆ ಮೇಕೆ ಸೊಪ್ಪು ಕಿತ್ಕೊಂಬರ ಅಂತ ಬರ್ತಿದ್ವಿ. ಎಷ್ಟು ಗಂಟೆಲಿ? 5 ಗಂಟೆಗೆ ಬರ್ತಿದ್ವಿ ನಾವು. 5-5:30 ಬರ್ತಿದ್ವಿ. ಬೆಳಗಿನ ಜಾವ? ಬೆಳಗ್ಗೆ 5 ಗಂಟೆಗೆ ಬರ್ತಿದ್ವಿ ನಾವು. ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಮರದ ಸೊಪ್ಪು ಮುರ್ಕೊಂಡು ಹೋಗಿ ಬರ್ತಿದ್ವಿ ಮೇಕೆಗಳಿಗೆ. ಅವ್ರು ನಮ್ಮ ಒಬ್ಬ ಮಾಸ್ಟ್ರು ವಾಕ್ ಬರೋರು, ಇಬ್ಬರು ವಾಕಿಂಗ್ ಬರೋರು. ವಾಕಿಂಗ್ ಬಂದಾಗ ಇಲ್ಲಿವರೆಗೆ ದೇವಸ್ಥಾನ ಹತ್ರ ಬರೋರು. ಅವರು ಬರ್ಬೇಕಾರೆ ಅಲ್ಲಿ 6:30 ಆ ಟೈಮ್ನಲ್ಲಿ ನಾವು ಬರ್ತಾಯಿದ್ವಿ. ಎಲ್ಲಿ ಹೊಲ್ದಾರ ಹಿಂಗೆ ಮುರಿಯೋಕೆ ಹೋದೆ. ಹೊಲ್ದಾರೇ ಅಂತ ಕೂಗಿದ್ರು. ನಾನೇನೊಂದು ದಾರಿ ಮುಂಟಿ ಎಣ್ಕೊಂಬಂದೆ. ಎಣ್ಕೊಂಬರ್ದಲ್ಲ ಅವ್ರು ಎದುರಿಗೆ ಬಂದರು ಮಾಸ್ಟ್ರುಗಳು. ಇಬ್ಬರು ಮಾಸ್ಟ್ರುಗಳು ಎದುರಿಗೆ ಬಂದಾಗ ನಾನೇ ಮಾಡಿದೆ, ಕಣ್ಮೇಶಿ ಬಾಯಿಲ್ಲ ಅಂತಂದರು. ಏನು ಸರ್ ಅಂತಂದು ನಾನು. ಮಾಲಾಶ್ರೀ ಮಾಲಾಶ್ರೀ ಆಯ್ತು ಕಣ, ಮಾಲಾಶ್ರೀ ಸುನೀಲ್ ಐದರ್ ಅವರು ಆಕ್ಸಿಡೆಂಟ್ ಆಗೈತೆ ಕಾರು ಅಂದರು. ನಮ್ಗೆ ಗೊತ್ತಿಲ್ಲಪ್ಪ, ಅದು ಎಲ್ಲಿ ಆಗತ್ತೆ ಹೆಂಗೈತೆ ಗೊತ್ತಿಲ್ಲ, ನಾವು ಮೇಕೆ ಹೋಗೋರು ಟೈಮ್ ಆಗಿಬಿಡುತ್ತೆ ಅಂತ ನಾನು. ಅವಾಗ ಒಂದ್ಸಲ ಅಲ್ಲಿ ಆಗೈತೆ ಕಣ ಅಂತ ಅಲ್ಲಿ ಬರೋದಕ್ಕೆ ಅಲ್ಲಿ ಭಾಳ ಜನ ಇದ್ದರು. ಎಲ್ಲಿದ್ದು ಕಾರ್ ಇಲ್ಲೇ ಇದೇ ಜಾಗದಾಗ, ಇಲ್ಲೇ ಸ್ವಲ್ಪ ಮುಂದೆ ಕಾರ್ ಇಲ್ಲೇ ಜಾಗದಾಗ ಇತ್ತು. ನಾವು ಅವ್ರನ್ನ ಮಾಲಾಶ್ರೀ ನೋಡಲಿಲ್ಲ, ಸುನೀಲ್ ನೋಡಲಿಲ್ಲ. ಅವಾಗ ಇಲ್ಲಿ ತೊಗೊಂಡೋಗ್ಬಿಟ್ಟಿದ್ರಾ? ಅಲ್ಲಿ ಬಸ್ ಹಾಕ್ಕೊಂಡು ಹೋದ್ರಿ. ಅದಕ್ಕೆ ಹಾಕ್ಕೊಂಡು ಗೊತ್ತಿಲ್ಲ ನಮಗೆ. ಖಾಲಿದೊಂದು ಕಾರ್ ಇತ್ತು. ಏನಾಗಿತ್ತು ಕಾರು ಅದೇ ಸ್ವಲ್ಪ ಮುಂದೆ ಸ್ವಲ್ಪ ಇದಾಗಿತ್ತು, ಕ್ರಾಚ್ ಆಗಿತ್ತು. ಹತ್ಬಿಟ್ಟು ನಾವು ಏನು ನೋಡೋಕೆ ಮತ್ತು ಅಷ್ಟೇ ಪೊಲೀಸ್ ಅದು ಬಂದರು. ಆಮೇಲೆ ನಾವಿನ್ನೇನು ಯಾಕೆ ಬೇಕಪ್ಪ ಅಲ್ಲಿ ಹೋಗೋದು ಅಂತಂದು ಅದೇ ಹೋದ್ವಿ ನಾವು ಮನೆಗೆ. ಆಮೇಲೆ ಲಾರಿಗಂತ ಆಕ್ಸಿಡೆಂಟ್ ಆಗಿದ್ದು, ಲಾರಿ ನೋಡಿದ್ರ ನೀವು? ಲಾರಿ ಗೊತ್ತಿಲ್ಲ ಸರ್ ನಮಗೆ. ಲಾರಿ ಗೊತ್ತಿಲ್ಲ ಸರ್. ಲಾರಿ ಇತ್ತಲ್ಲ, ಒಟ್ಟು ಕಾರ್ ಒಂದು ಇತ್ತು ಸರ್ ನಮಗೆ. ಕಾರ್ ಇತ್ತು. ಬಟ್ ಬೆಳಗ್ಗೆ ನೀವು 5:30-6 ಗಂಟೆಗೆ ಬಂದರೆ ಜನ ತುಂಬ್ಕೊಂಡ್ಬಿಟ್ಟಿದ್ರು ಏನೋ ಅಷ್ಟೊತ್ತಿಗೆ. ಅಲ್ಲಿ ಮತ್ತು ನೀರಾವರಿಯವರೆಲ್ಲ ಬರ್ತಿರ್ತಾರೆ ಸರ್. ಹೊಲಕ್ಕೆಲ್ಲ ಬರೋರೆಲ್ಲ ಬರ್ತಿರ್ತಾರೆ. ಈಗ ಹೊಲ ನೀರಾವರಿ ಐತಲ್ಲ, ನೀರು ಪರ್ಕಟ್ಟಕ್ಕೆ ಕರೆಂಟ್ ಬಂದಾಗ ನೀರು ಪರ್ಕಟ್ಟಕ್ಕೆ ನಾವು ಅಲ್ಲಿ ಬಂದಾಗ ಅಲ್ಲಿ ಜನ ಇದ್ದರು. ಹಾಂ, ಓಕೆ. ಚಿತ್ರದುರ್ಗ ಸರ್ಕಾರ ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗೋರಂತೆ. ಹಾಕೊಂಡು ಹೋಗ್ತಲೂ ಸುನೀಲು ಇಲ್ಲ ಹಿರಿಯೂರು ಹತ್ರ ಈ ಕಡೆ ಹೋಗ್ತಾ ಇಲ್ಲೇ ತೀರೋದ್ರಂತೆ. ಪಾಪ ಅವ್ರು ಬದುಕಿದ್ರೆ ನಾವು ದೇವಸ್ಥಾನ ಕಟ್ಟಿಸ್ಕೊಡ್ತೀವಿ ಅಂತ. ಅಮ್ಮಂದು ಇಲ್ಲೇ ದೇವಸ್ಥಾನ ಐತೆ. ಯಾರ್ದು? ಚೌಡಮ್ಮದ ಐತಿ ಇಲ್ಲಿ. ಚೌಡಮ್ಮ ದೇವಸ್ಥಾನ. ಅವ್ರು ಸುನೀಲ್ ಅವರು ಬದುಕಿದ್ರೆ ಅಮ್ಮನ ದೇವಸ್ಥಾನ ಕಟ್ಟಿಸ್ಕೊಡ್ತು ಅಂತ ಹೇಳಿದ್ರಂತೆ. ಆಗ ನೀವು ಇನ್ನೂ ಹುಡುಗ ಸರ್, ಇನ್ನು ಮದುವೆ ಇದ್ದಿಲ್ಲ ಸರ್. ಒಂದು ಸುನೀಲ್ ಅವ್ರ ಪಿಕ್ಚರ್ ನೋಡಿದ್ದೀರಾ? ಅದೇ ಸರ್, ಅದು ಇದು ಸುದ್ದಿ ಅದು ನೋಡಿ ಸರ್. ನೋಡಿದ್ದೀರಾ? ಹಾಡೆಲ್ಲ ಕೇಳಿದ್ದೀರಾ? ನೋಡಿರಿ ಸರ್. ಟಿ ವಿ ಬಂದಾಗ ನೋಡಿರಿ ಸರ್. ನಮಗೆ ಮೇಕೆ ಬಿಟ್ಟು ಆಡ್ಸಕ್ಕೆ ಬಿಟ್ಟು ಒಬ್ಬಂಟಿಗೆ ಸರ್ ಮೇಕೆ ಬಿಟ್ಟು ಹೋಗೋಕ್ಕಾಗಲ್ಲ, ಎಲ್ಲಿ ಹೋಗೋಕ್ಕಾಗಲ್ಲ. ಈ ಫಿಲಮ್ಗೆ ಹೋಗ್ಬೇಕಂದ್ರೆ ದುರ್ಗಕ್ಕೆ ಹೋಗ್ಬೇಕು ನಾವು, ಚಿತ್ರದುರ್ಗನೇ ಹೋಗ್ಬೇಕು, ಇಲ್ಲ ದಾವಣಗೆರೆ ಹೋಗ್ಬೇಕು. ಬಿಟ್ಟರೆ ಯಾರು ಹೋಗೋಕ್ಕಾಗಲ್ಲ. ನಾವು ಹುಡುಗರು ಆಟ ಹೋಗುವಾಗ ಮೇಕೆ ಆಡ್ಸೋರು ನಮ್ಗೆ ಯಾರು ದಿಕ್ಕಿಲ್ಲ. ಒಬ್ಬಂಟಿಗೆ ನಾವು ಮೇಕೆ ಆಡ್ಸಿದ್ವಿ. ಸಾಯಂಕಾಲ ನಮ್ಮ ಬಿಟ್ಟು ಬಂದು ಮನೆ ಇರ್ತಿದ್ವಿ. ಈಗಲೂ ಮೇಕೆ ಸಾಕ್ತೀರಾ? ಮೇಕೆ ಇದೆ ಸರ್. ಸೋಬಾನೆ ಹಾಡುವೆ ಶುಭ ಕಾರ್ಯದೇ. ನನ್ನ ಹತ್ರ ಆಕ್ಸಿಡೆಂಟ್ ಆದಾಗ ಬಂದಂಥ ಒಂದು ಪೇಪರ್ ಕಟ್ಟಿಂಗ್ ಇದೆ. ಅಂದರೆ ನ್ಯೂಸ್ ಪೇಪರ್ ನಲ್ಲಿ ಬಂದಂಥ ಒಂದು ಆರ್ಟಿಕಲ್ ಇದೆ. ಜೊತೆಗೆ ಅವ್ರ ಕುಟುಂಬ, ಅವರು ನೀರಜ್ ಶೆಟ್ಟಿ ಇರೋದಕ್ಕೂ ನಾನು ಮಾತಾಡಿದ್ದೀನಿ. ಒಟ್ಟು ಏನಾಯ್ತು ಅಂತಂದರೆ ಸ್ನೇಹಿತರೆ, ಸುನೀಲ್ ಅವರು ಮತ್ತು ಮಾಲಾಶ್ರೀ ಅವರು ಹೈದರಾಬಾದ್ನಲ್ಲಿ ಇದ್ರಂತೆ. ಅಂದರೆ ಅಪಘಾತ ಆಗುವ ಹಿಂದಿನ ದಿನ ಇವ್ರಿಗೆ ಇಲ್ಲೊಂದು ರಸಮಂಜರಿ ಕಾರ್ಯಕ್ರಮ, ಅಂದರೆ ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮು ಹಾಸ್ಪಿಟಲ್ ಫಿಕ್ಸ್ ಆಗುತ್ತೆ. ಅವ್ರು ಹೊಸಪೇಟೆಗೆ ಬರ್ತಾರೆ. ಸುನೀಲ್ ಮಾಲಾಶ್ರೀ ಇಬ್ಬರು ಹೊಸಪೇಟೆಗೆ ಬರ್ತಾರೆ ಹೈದರಾಬಾದ್ನಿಂದ. ಇಲ್ಲಿ ಬಂದು ಹೊಸಪೇಟೆನಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಮುಗಿಸಿ, ಅದೇ ನೋಡಿ, ಸುನೀಲ್ ಅವರು ಸಿನಿಮಾಗಳಲ್ಲಿ ಹಾಡ್ತಿರ್ಲಿಲ್ಲ. ಅವ್ರ ಹಾಡುಗಳು ತುಂಬ ಅದ್ಭುತವಾಗಿರೋ ಸಿನಿಮಾಗಳಲ್ಲಿ, ಬೇರೆ ಬೇರೆ ಸಂಗೀತ ನಿರ್ದೇಶಕರು ಹಂಸಲೇಖ ಅವ್ರದ್ದೆಲ್ಲ. ಆದರೆ ಅವರು ರಸಮಂಜರಿ ಕಾರ್ಯಕ್ರಮದಲ್ಲಿ ತಾವೇ ಹಾಡೋದಂತೆ ನೋಡಿ. ಅಲ್ಲಿ ಬಂದು ಈ ಹೊಸಪೇಟೆ ರಸಮಂಜರಿ ಕಾರ್ಯಕ್ರಮದಲ್ಲಿ ಹಾಡಿ ಮಾಲಾಶ್ರೀ ಅವರು ಜನರನ್ನು ರಂಜಿಸಿ, ಇಬ್ಬರು ರಾತ್ರಿ ಸುಮಾರು 12:30 ಸುಮಾರಿಗೆ ಹೊರಟಿದ್ದಾರೆ. 12:30 1 ಗಂಟೆಗೆ ಹೊರಟು ಸ್ನೇಹಿತರೆ ಇಲ್ಲಿ ಒಂದು 4-4:15 ಬಂದ್ರಂತೆ ಇಲ್ಲಿಗೆ, ಈ ಜಾಗಕ್ಕೆ. ಇಲ್ಲಿ ಆಗ ನಾನು ಆಗಲೇ ಹೇಳಿದಾಗ ಇದು ಈ ಥರ 6 ಲೈನ್ ಇಲ್ಲ, ಅಂದರೆ ಸಿಂಗಲ್ ರೋಡ್ ಇದು ಸ್ನೇಹಿತರೆ. ಆ ಕಡೆಯಿಂದ ದುರ್ಗದ ಕಡೆಯಿಂದ ಬಂದಂತಹ ತಮಿಳ್ನಾಡು ರಿಜಿಸ್ಟ್ರೇಷನ್ ದೊಡ್ಡ ಲಾರಿ ಟ್ರಕ್ಕು, ಈ ಕಡೆಯಿಂದ ಇವರ ಕಾಂಟೆಸಾ ಕಾರು ಹೋಗಿ ಎರಡಕ್ಕೂ ಆಕ್ಸಿಡೆಂಟ್ ಆಗಿ ಡ್ರೈವರ್ ಕೃಷ್ಣ ಅವರು ಸ್ಪಾಟಲ್ಲೇ ಸತ್ತಿದ್ದಾರೆ. ಆಗಲೇ ಹೇಳಿದಾಗೆ ಅವರ ದೇಹನ ಕತ್ತರಿಸಿ ತೆಗೆದ್ರಂತೆ. ಇಡೀ ಕಾರ್ಗೆ ಹೋಗಿ ಅಂಟ್ಕೊಂಡಿತ್ತಂತೆ. ಸುನೀಲ್ ಅವರು, ಅಂದರೆ ಆ ಕಾರ್ನ ಅಲೈನ್ಮೆಂಟ್ ಹೇಳ್ತೀನಿ, ಆ ಕಾರು ಕೃಷ್ಣ ಅನ್ನೋರ್ಗೆ ಸೇರಿದ್ದು. ಅದು ಅವ್ರದ್ದೊಂದು ಟ್ರಾವೆಲ್ಸ್ ಇದೆ ಬೆಂಗಳೂರಲ್ಲಿ ಇತ್ತಂತೆ. ರೆಗ್ಯುಲರ್ ಆಗಿ ಸುನೀಲ್ ಅವರು ಎಲ್ಲೇ ಕಾರ್ನ ಹೈರ್ ಮಾಡಿದ್ರು ಕೂಡ ಅದೇ ಕಾರನ್ನ ಅದೇ ಡ್ರೈವರ್ನ ಹೈರ್ ಮಾಡ್ತಿರಂತೆ. ಒಂದು ಕಾಂಟೆಸಾ ಕಾರು ಅದು. ಆ ಕಾಂಟೆಸಾ ಕಾರು ಮತ್ತು ಅದೇ ಕೃಷ್ಣ ಅನ್ನೋ ಡ್ರೈವರು, ಅವ್ರನ್ನೇ ಪರ್ಮನೆಂಟಾಗಿ ಅವ್ರು ತೊಗೋತಾ ಇದ್ರು. ಸೊ ಕೃಷ್ಣ ಅವ್ರು ಸ್ಪಾಟ್ ಔಟ್ ಆಗ್ತಾರೆ. ಡ್ರೈವರ್ ಸೀಟಲ್ಲಿ ಕೃಷ್ಣ, ಡ್ರೈವರ್ ಪಕ್ಕದಲ್ಲಿ ಸಚಿನ್ ಅಂತ ಹೇಳಿ ಸುನೀಲ್ ಒಬ್ಬರು ರಿಲೇಟಿವ್, ಅಂದರೆ ಸುನೀಲ್ ಅವರ ತಾಯಿಯ ಕಡೆಯ ಸಂಬಂಧ ಒಬ್ಬರು ಸಚಿನ್ ಅಂತ. ಈಗ ಅವ್ರು ಅಮೆರಿಕದಲ್ಲಿದ್ದಾರಂತೆ. ಮತ್ತು ಡ್ರೈವರ್ ಹಿಂದ್ಗಡೆ ಸುನೀಲ್ ಅವ್ರ ಪಕ್ಕದಲ್ಲಿ ಮಾಲಾಶ್ರೀ. ಇದು ಸೀಟಿಂಗ್ ಅರೇಂಜ್ಮೆಂಟು ಆ ಕಾಂಟೆಸಾ ಕಾರ್ದು. ಸೊ ಆವಾಗ ಡ್ರೈವರು, ಅದು ಲಾರಿ ಬಹುಶಃ ಆ ಕಡೆಯಿಂದ ಬರ್ತಾ ಇರೋದಕ್ಕೆ ಈ ಕಡೆ ಡ್ರೈವರ್ ಕಡೆಯಿಂದ ಹೊಡೆದಿದೆ ಅದು ಪೂರ್ತಿ. ಸೊ ಈ ಕಡೆ ಕೃಷ್ಣ ಸ್ಪಾಟ್ ಔಟು. ಅವರಿಂದ ಕೂತಂಥ ಸುನೀಲ್ ಅವ್ರಿಗೆ ಎರಡೂ ಕಾಲು ತುಂಬ ಡ್ಯಾಮೇಜ್ ಆಗಿ ತೀವ್ರವಾಗಿ ಹೋಗಿತ್ತಂತೆ. ಬಹುಶಃ ಸುನೀಲ್ ಅವ್ರು ಬದುಕಿದ್ರೆ ಪರ್ಮನೆಂಟಾಗಿ ಅವ್ರ ಕಾಲು ಕೂಡ ಹೋಗಿರ್ತಿತ್ತೇನೋ. ಸೊ ದುರದೃಷ್ಟವಶಾತ್ ಅವ್ರು ತೀರ್ಕೊಂಡಿದ್ದಾರೆ. ಸೊ ಆ ಥರ ಸುನೀಲ್ ಅವ್ರಿಗೆ ತುಂಬ ಬ್ಲೀಡಿಂಗ್ ಆಗಿ ಸಮಸ್ಯೆ ಆಗಿದೆ. ಆ ಕಡೆ ಮಾಲಾಶ್ರೀ ಅವರು ಮತ್ತು ಸಚಿನ್ ಅವ್ರಿಗೆ ಗಾಯಗಳಾಗಿತ್ತು, ಬೇರೆ ಸ್ವಲ್ಪ ಇಂಟರ್ನಲ್ ಇಂಜುರಿ ಎಲ್ಲ ಆಗಿತ್ತಂತೆ. ಅವ್ರನ್ನ ನಿಮ್ಯಾನ್ಸ್ಗೆ ಶಿಫ್ಟ್ ಮಾಡಿದರು. ಮಾಲಾಶ್ರೀ ಅವ್ರನ್ನ ಮತ್ತು ಸಚಿನ್ ಅವ್ರನ್ನ ನಿಮ್ಯಾನ್ಸ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡಲಾಗಿತ್ತು.
ಡ್ರೈವರ್ ಸ್ಪಾಟ್ ಔಟು. ಇವ್ರನ್ನ ಸುನೀಲ್ ಅವ್ರನ್ನ ಕರ್ಕೊಂಡು ಚಿತ್ರದುರ್ಗಕ್ಕೆ ಹೋಗಿ ಫಸ್ಟ್ ಏಡ್ ಮಾಡಿಸಿದ್ದಾರೆ. ಅಲ್ಲಿ ಫಸ್ಟ್ ಏಡ್ ಮಾಡಿಸಿ ಪ್ರಥಮ ಚಿಕಿತ್ಸೆ. ಅಲ್ಲಿಂದ ತಕ್ಷಣ ನೀವು ಬೆಂಗಳೂರಿಗೆ ಹೋಗಿ ಅಂತ ಹೇಳಿ ಅವರು ಬೆಂಗಳೂರಿಗೆ ಹೋಗುವಾಗ ಹಿರಿಯೂರು ಇನ್ನೂ ಬಂದಿರಲಿಲ್ಲ. ಅಷ್ಟೊತ್ತಿಗೆ ಆ್ಯಂಬ್ಯುಲೆನ್ಸ್ನಲ್ಲಿ ಅವರು ಸ್ಪಾಟ್ ಔಟ್ ಆಗ್ತಾರೆ. ಸೊ ಹಾಗಾಗಿ ಅಲ್ಲಿಂದ ವಾಪಸ್ ಮತ್ತೆ ಚಿತ್ರದುರ್ಗಕ್ಕೆ ತೊಗೊಂಬಂದು ಅಲ್ಲಿ ಮರಣೋತ್ತರ ಪರೀಕ್ಷೆ ಎಲ್ಲ ಮಾಡಿ ಆನಂತರ ಅವರ ಸಂಬಂಧಿಕರು ಬಾರ್ಕೂರಿನಿಂದ ಬಂದು ಅವ್ರು ಬಾರ್ಕೂರಿನವರು, ಕರಾವಳಿ ಅವರು ಕುಂದಾಪುರದ ಬಾರ್ಕೂರಿನವರು, ಅಲ್ಲಿ ಬಂದು ಅವ್ರ ದೇಹನ ಬಾರ್ಕೂರಿಗೆ ತೊಗೊಂಡೋಗಿ ಅಲ್ಲಿ ಅವ್ರ ಊರು ಬಾರ್ಕೂರು ಹತ್ರ ಒಂದು ಹಳ್ಳಿ, ಅಲ್ಲಿ ಅವ್ರನ್ನ ಅಂತ್ಯಕ್ರಿಯೆ ಮಾಡಿ ಅವ್ರ ಸಮಾಧಿ ಎಲ್ಲ ಮಾಡಿದ್ದಾರೆ. ಸೊ ನಾವು ಅಲ್ಲಿಗೂ ಕೂಡ ಹೋಗ್ತೇವೆ. ಸೊ ಇದು ಒಟ್ಟಾರೆ ಸುನೀಲ್ ಅವರ ದುರಂತದ ಕತೆ ಸ್ನೇಹಿತರೆ. ಕಾರ್ನಲ್ಲಿ ಸುಮಾರು 2 ಲಕ್ಷ ರೂಪಾಯಿಯಷ್ಟು ಹಣ ಮತ್ತು ಒಡವೆ ಅದು ಸುರಕ್ಷಿತವಾಗಿ ಸಿಕ್ಕಿದೆ ಅದು. ಸೊ ಇಷ್ಟು ದುರಂತದ ಕಥೆ ಅದು. ಸುನೀಲ್ ಅವರು ಮೂಲತಃ ಕುಂದಾಪುರ ಹತ್ರ ಬಾರ್ಕೂರಿನ ಒಂದು ಹಳ್ಳಿಯವರು. ಅಲ್ಲಿಂದ ಅವರು ಬೆಂಗಳೂರಿಗೆ ಬರ್ತಾರೆ RV ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದೋಕ್ಕೆ ಅಂತ. ಆದರೆ ಮೊದಲನೇ ವರ್ಷದ ಇಂಜಿನಿಯರಿಂಗ್ ಓದಬೇಕಾದ್ರೆ ಅವರಿಗೆ ಸಿನಿಮಾ ನಂಟು. ತುಂಬ ಸ್ನೇಹಿತರು ಹೇಳ್ತಿರ್ತಾರೆ, ನೀನು ತುಂಬ ಚೆನ್ನಾಗಿದೆಯಾ, ನೀನು ನಟ ಆಗು ಅಂತ. ನಟ ಆಗೋಕ್ಕೆ ತುಂಬ ಕಡೆ ಓಡಾಡಿ ಕೊನೆಗೆ ಅವ್ರಿಗೆ ಬಿಸಿ ರಕ್ತ ಅಂತ ಒಂದು ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ. ತುಂಬ ಜನ ಶ್ರುತಿ ಸಿನಿಮಾನ ಅವ್ರ ಮೊದಲನೇ ಸಿನಿಮಾ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವ್ರ ಮೊದಲನೇ ಸಿನಿಮಾ ಬಿಸಿ ರಕ್ತ ಅಂತ, ಅದು ಬಿಡುಗಡೆ ಆಗಿರಲಿಲ್ಲ ಅಂತೆ. ಆಮೇಲೆ ಶ್ರುತಿ ಸಿನಿಮಾ ಮೊದಲು ಬಿಡುಗಡೆ ಆಯಿತು. ಸೊ ಹಾಗಾಗಿ ಅದು ಅವರ ಅಧಿಕೃತವಾದ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ. ಬಿಸಿ ರಕ್ತ ಯೂಟ್ಯೂಬಲ್ಲಿ ಕೂಡ ಇದೆ, ತಾವು ನೋಡ್ಬೋದು. ಆನಂತರ ಅವರು ಬೆಳ್ಳಿಕಾಲುಂಗುರ, ಸಿಂಧೂರ ತಿಲಕ, ಈ ಥರ ಅನೇಕ ಸಿನಿಮಾಗಳು, ಮಾಲಾಶ್ರೀ, ಮಾಮಾಶ್ರೀ, ಸ್ನೇಹದ ಕಡಲಲ್ಲಿ, ಈ ಥರ ಹಲವಾರು ಸಿನಿಮಾಗಳನ್ನು ಅವ್ರು ಮಾಡೋದು. ಸುಮಾರು 30 ಕನ್ನಡ ಸಿನಿಮಾ, 2 ತೆಲುಗು ಸಿನಿಮಾ ಮಾಡಿದರು. ಬಹಳ ಅಲ್ಪಾವಧಿಯಲ್ಲಿ ಅವ್ರು ಬಂದ ಕೆಲವೇ ವರ್ಷಗಳಲ್ಲಿ, ಬೆರಳೆಣಿಕೆಯಷ್ಟು ವರ್ಷಗಳಲ್ಲೇ. ಸೊ ಇದು ಸುನೀಲ್ ಅವ್ರ ಕತೆ. 94 ಜುಲೈ 24 ಅವ್ರು ತೀರ್ಕೊಂಡ ದಿನ ಸ್ನೇಹಿತರೆ, ಅಪಘಾತ ಆಗಿ. ಇದೇ ಸ್ಥಳ, ಇದೇ ಜಾಗ, ಇದೇ ಮಾದನಾಯಕನಹಳ್ಳಿ, ಚಿತ್ರದುರ್ಗ ಹೊಸಪೇಟೆ ಹೈವೇ. ನಾವೀಗಿದ್ದೀವಿ ಈ ಜಾಗದಲ್ಲಿ ನೋಡಿ ಸ್ನೇಹಿತರೆ. ಆ ಮುಂದೆ ಹೋದರೆ ಹೊಸಪೇಟೆ, ನಿಮಗೆ ಹೊಸಪೇಟೆ ಗುಡ್ಡಗಳು, ಹೊಸಪೇಟೆ ನಮ್ಮ ಕಬ್ಬಿಣದಿರುವಂಥ ಬೆಟ್ಟಗಳು, ಮುಂದೆ ಹೋದರೆ ಚಿತ್ರದುರ್ಗ, ಮುಂದೆ ಹಾಗೆ ಬೆಂಗಳೂರು, ಈ ಕಡೆ ದಾವಣಗೆರೆ ಎಲ್ಲ ಬರುತ್ತೆ. ಸೊ ಇದು ಅವರ ದುರಂತ ಸ್ನೇಹಿತರೆ. ಅಂದರೆ ನೋಡಿ, ಬೆಳಗಿನ ಜಾವ 4 ಗಂಟೆ ಸಮಯ, ಆವಾಗ ಸ್ವಲ್ಪ ಕಣ್ಣು ಎಳಿತಿರುತ್ತೆ, ನಿದ್ರೆ. ಇದು ಲಾರಿಯವ್ನು ತಪ್ಪು ಮಾಡಿದ್ನ ಅಥವಾ ಕಾರ್ನವ್ರು ತಪ್ಪು ಮಾಡಿದ್ರ ಅದು ಆಮೇಲೆ, ಆದರೆ ಒಟ್ಟು ಜೀವ ಹೋಗಿದ್ದು. ಹಾಗಾಗಿ ಈ ಮೂಲಕ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂತಂದರೆ, ರಾತ್ರಿ ಹೊತ್ತು ಪ್ರಯಾಣ ಮಾಡಬೇಕಾದ್ರೆ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಆದಷ್ಟು ಬೆಳಗಿನ ಇದರಲ್ಲಿ ಅಥವಾ ರಾತ್ರಿ ನೀವು ಹೋಗೋದಾಯಿತು ಅಂತಂದರೆ ಬೇರೆ ಯಾವ್ದಾದ್ರು ಸಾರ್ವಜನಿಕ ಸಾರಿಗೆ ಬಳಸಿ ಅಂತ ನನ್ನ ಮನವಿ. ಯಾಕಂದರೆ ಲಾರಿ ನೋಡಿ ಏನಾಗಿಲ್ಲ, ಲಾರಿ ಡ್ರೈವರು ಆಕ್ಸಿಡೆಂಟ್ ಆದ ತಕ್ಷಣ ದೊಡ್ಡ ಗಾಡಿ ಅಥವಾ ಇಳಿದು ಓಡೋಗ್ಬಿಟ್ಟಂತೆ ಅವನು, ಕಾರಿಗೆ ಅಪಘಾತ ಆಗಿರುವಂಥದ್ದು. ನಮ್ಮ ಶಂಕರ್ನಾಗ್ ಸರ್ದು ಹಾಗೆ ಆಯಿತು ದುರಂತದ ಕತೆ. ಅವರು ಇಲ್ಲಿ ಆನಗೋಡು, ದಾವಣಗೆರೆ ಜಿಲ್ಲೆ ನೋಡಿ, ತುಂಬ ದೂರ ಇಲ್ಲ, ಆನಗೋಡು ಹತ್ರನೇ ಅಲ್ವಾ ಸರ್? ಲಾರಿ ಹೊಡೆದತ್ತಲ್ಲ, ಹಾಂ, ಲಾರಿ ದೊಡ್ಡ ಫಿಲೆಟ್ ಏರಿದ್ರು, ಕಬ್ಬಣ ಅವು ಹೋಗಿ ಅದು ಕಾರಿ ಹೊಡ್ತಾ ಹೊಡೆದು ಹೋಗಿ ಇದು ನೋಡಿ. ಇಲ್ಲೇ ದಾವಣಗೆರೆ ಹತ್ರ ಆನಗೋಡು ಅಂದರೆ ಇಲ್ಲಿ ಮುಂದೆ ದುರ್ಗ ಹೋಗ್ಬೋದು ಅಥವಾ ಈ ಕಡೆ ಶಾರ್ಟ್ಕಟ್ಟಲ್ಲೂ ಹೋಗ್ಬೋದು. ಇಲ್ಲಿಂದ 50 ಕಿಲೋಮೀಟರ್ ಕೂಡ ಆಗಲ್ಲ ಆನಗೋಡು. ಅವರು ಕೂಡ ಇದೇ ಜಾಗದಲ್ಲಿ ಅಪಘಾತ ಆಗಿ ಸತ್ತಿದ್ದಾರೆ. ಕನ್ನಡದ 2 ಮಹಾನ್ ಚೇತನಗಳು, ಸಿನಿಮಾ ಲೋಕದ 2 ಧ್ರುವತಾರಿಗಳು ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಅಂತರದಲ್ಲಿ ತೀರ್ಕೊಂಡ್ರೆ ದುರಂತನೇ ಸರಿ. ಹಾಗಾಗಿ ತುಂಬ ದೊಡ್ಡ ನಷ್ಟ. ಸುನೀಲ್ ಸರ್, ವಿ ಮಿಸ್ ಯು ಸರ್. ಅದ್ಭುತವಾದ ನಟ ಅವರಂತೂ. ಶ್ರೀ